ನಮಸ್ಕಾರ, ನಾನು ರಾಮಕೃಷ್ಣ ವಿದ್ಯಾರ್ಥಿ ಸೇವೆಯಿಂದ. ಮೊನ್ನೆ ನಡೆದಿದ್ದು ನೀಟ್ 2026 ಎಕ್ಸಾಮ್ ಇತ್ತಲ್ಲ, ಅದು NTA ಅವರು ಅದನ್ನು ರದ್ದು ಮಾಡಿದ್ದಾರೆ. ಬಿಕಾಸ್ ಆಫ್ ಪೇಪರ್ ಲೀಕೇಜ್ ಆಗಿದೆ ಅಂತ ಒಂದು ಐಡೆಂಟಿಫೈ ಮಾಡಿ ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ. ಮತ್ತು ಇದು ತುಂಬ ಕಡೆ ಹರಡ್ಬಿಟ್ಟಿದೆ. ಹಾಗಾಗಿನೇ ಅವರು ಇದು ಫಾರ್ಮ್ ಡಿಸಿಷನ್, ಇದು ಒಂದೇ ಸಲ ಒಂದು ಎಕ್ಸಾಮ್ನ ಕ್ಯಾನ್ಸಲ್ ಮಾಡೋದು ತುಂಬ ಕಷ್ಟ. ಈಗ 22,90,000 ಜನ ಅಪ್ಲೈ ಮಾಡಿದರು. ಅಷ್ಟೂ ಜನಕ್ಕೂ ಕೂಡ ಈಗ ಎಕ್ಸಾಮ್ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಅನ್ಸುತ್ತೆ ನಮ್ಗೆ ಸ್ವಲ್ಪ ಬೇಜಾರಾಯ್ತು, ಅಯ್ಯೋ ಎಂಥ ಕೆಲಸ ಆಯ್ತಪ್ಪ, ಎಷ್ಟು ಚೆನ್ನಾಗಿ ಓದಿದ್ವಿ ನಾವು, ಎಷ್ಟು ಚೆನ್ನಾಗಿ ಪ್ರಿಪೇರ್ ಆಗಿದ್ವಿ, ಮತ್ತು ಕೀ ಆನ್ಸರ್ಸ್ ಕೂಡ ಮನೆ ಬಿಟ್ಟಿದ್ರು, ಸೊ ಒಂದು ಮಾರ್ಕ್ಸ್ ನೀವು ಎಕ್ಸ್ಪೆಕ್ಟ್ ಮಾಡ್ತಿದ್ರಿ. ಸೊ ಆದರೆ ಇನ್ನೊಂದು ಕಡೆ ಯೋಚನೆ ಮಾಡಿ, ಇಲ್ಲಿ ಯಾರಿಗೂ ಮೋಸ ಆಗ್ತಾ ಇಲ್ಲ. ಅವರೊಂದು ಡಿಸಿಷನ್ ತೊಗೊಂಡಿರೋದು ತುಂಬ ಫಾರ್ಮು, ನಾವೆಲ್ಲರೂ ಕೂಡ ಸ್ವಾಗತ ಮಾಡ್ಬೇಕಂತ ನನ್ನ ಒಂದು ಪರ್ಸ್ನಲ್ ಸಜೆಷನ್ ಅಂತ ಹೇಳ್ಬೋದು. ಏನಕ್ಕಂದರೆ ಈ ಥರ ಪೇಪರ್ ಲೀಕ್ ಆಗಿ ಎಷ್ಟೊಂದು ಜನ ಅದರಲ್ಲಿ ಎಕ್ಸಾಮ್ ಬರ್ದಿರೋರು ಕೂಡ ಒಂದು 10-20 ಜನ ಕೂಡ ಅದರಲ್ಲಿ ಅವ್ರು ಅದನ್ನು ಒಂದು ಬೆನಿಫಿಟ್ ತೊಗೊಂಡಿರ್ಬೋದು. ಈಗೇನಾಗುತ್ತೆ, ಯಾರು ನಿಜವಾಗ್ಲೂ ಅರ್ಹತೆ ಇಲ್ಲದಿರೋರು ಕೂಡ ಅವರು ಡಾಕ್ಟರ್ ಆಗಿಬಿಡೋರು. ಬಟ್ ಈ ಎಕ್ಸಾಮಿಂದ ಯಾರು ಅರ್ಹತೆ ಇರೋರಿಗೆ ಮಾತ್ರ ಡಾಕ್ಟರ್ ಆಗ್ತಾರೆ, ಅರ್ಹತೆ ಇಲ್ಲದಿರೋರು ಡಾಕ್ಟರ್ ಆಗೋಕ್ಕೆ ಕಷ್ಟ ಆಗುತ್ತೆ ಅಂತ ಆಗುತ್ತೆ. ಮತ್ತು ನಿಮ್ಮ ರ್ಯಾಂಕಿಂಗ್ ಕೂಡ ಇವಾಗ ಏನಾಗಿತ್ತು, ನಿಮ್ಮ ಏನು ಮಾರ್ಕ್ಸ್ ಬಂದಿದೆಯಲ್ಲ, ಈ ಮಾರ್ಕ್ಸಿಗೆ ಒಂದು ರ್ಯಾಂಕಿಂಗ್ ಇತ್ತಲ್ಲ, ಈಗ ಎಕ್ಸಾಮ್ ಆದರೆ ನೀವು ಇಷ್ಟೇ ಮಾರ್ಕ್ಸ್ ಸ್ಕೋರ್ ಮಾಡಿದ್ರು ಕೂಡ ನಿಮ್ಗೇನಾಗುತ್ತೆ, ನಿಮ್ಮ ರ್ಯಾಂಕಿಂಗ್ ಮೇಲೆ ಬರುತ್ತೆ. ಸೊ ನಿಜವಾಗ್ಲೂ ಕಷ್ಟ ಬಿದ್ದು ಓದಿರೋರಿಗೆ ನ್ಯಾಯ ಸಿಕ್ಕಿದೆ ಅಂತಲೇ ನನಗೆ ಅನಿಸುತ್ತೆ. ಸೊ ನೀವು ಕೇಳ್ಬೋದು ಒಂದು ಪ್ರಶ್ನೆ, ಸರ್ ನಾವು ಮತ್ತೆ ನೀಟಿಗೆ ಅಪ್ಲಿಕೇಶನ್ ಹಾಕ್ಬೇಕಾ ಅಂತ. ಸೊ ಆ ಥರ ಅಪ್ಲಿಕೇಶನ್ಸ್ ಏನು ಬೇಕಾಗಿಲ್ವಂತೆ, ಹಳೆ ಡೇಟಾನೇ ಅವರು ರಿಟ್ರೀವ್ ಮಾಡ್ಕೊತಾರೆ. ಲೈಕ್ ನಿಮಗೆ ಯಾವುದೇ ರೀತಿಯಾಗಿ ಅಪ್ಲಿಕೇಶನ್ ಫಾರ್ಮ್ ಚಾರ್ಜಸ್ ಏನು ಚಾರ್ಜ್ ಮಾಡಲ್ಲ. ಮತ್ತು ಮೋಸ್ಟ್ಲಿ ನಿಮ್ಗೆ ಅದೇ ಸೆಂಟ್ರಲ್ಲೇ ಸಿಗ್ಬೋದು, ಯಾವ ಸೆಂಟ್ರಲ್ಲಿ ಲಾಸ್ಟ್ ಟೈಮಲ್ಲಿ ಅಪ್ಲೈ ಮಾಡಿರೋ ಅದೇ ಸೆಂಟ್ರಲ್ಲಿ ನಿಮಗೆ ಎಕ್ಸಾಮ್ಸು ಕಂಡಕ್ಟ್ ಆಗುತ್ತೆ. ಸೊ ಈ ಒಂದು ಎಕ್ಸಾಮು ನನ್ನ ಒಂದು ಅಂದಾಜಿನ ಪ್ರಕಾರ ಒಂದು 15 to 25 ಡೇಸ್ ಆಗೇ ಆಗುತ್ತೆ. ಸೊ ಮತ್ತೆ ಚೆನ್ನಾಗಿ ಓದಿ ಒಳ್ಳೆ ಮಾರ್ಕ್ಸ್ ತಗೊಳ್ಳಿ. ನಾವು ವಿದ್ಯಾರ್ಥಿ ಸೇವೆಯಿಂದ ಈ ನೀಟ್ ಎಕ್ಸಾಮ್ಗೆ ಕ್ರ್ಯಾಶ್ ಕೋರ್ಸ್ ಕಂಡಕ್ಟ್ ಮಾಡ್ತಾ ಇದ್ದೀವಿ. ಗುರುವಾರ ಅಂದರೆ 14ನೇ ತಾರೀಕಿಂದ ಈ ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ. ಈ ಕ್ಲಾಸಸ್ ನೀವೇನಾದ್ರು ಜಾಯ್ನ್ ಆಗಬೇಕಾದ್ರೆ ತೋರಿಸೋ ನಂಬರ್ಗೆ ಫೋನ್ ಮಾಡಿ, ವಿಲ್ ಗಿವ್ ಕಂಪ್ಲೀಟ್ ಡೀಟೇಲ್ಸ್. ಥ್ಯಾಂಕ್ ಯು ವಿದ್ಯಾರ್ಥಿ ಸೇವಾ.